ನಾವು ನೀವೆಲ್ಲರೂ ಕೂಡ ಮಹಾತ್ಮರ ಜೀವನ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹರಸಿ ಹಾರೈಸಿದ ಪೂಜ್ಯರಿಗೆ ವಂದಿಸುತ್ತಾ ಇನ್ನು ಮುಂದೆ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಪರಮಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಯಳಸಂಗಿ ಪೂಜ್ಯರಿಗೆ ಮತ್ತೊಮ್ಮೆ ಶ್ರೀ ಮಠದ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಸಮಸ್ತ ಸದ್ಭಕ್ತಾದಿಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪೂಜ್ಯರಿಗೆ ಮಾಲಾರ್ಪಣೆಯನ್ನು ನೆರವೇರಿಸಲಿದ್ದಾರೆ ಹಿರಿಯರಾದ ರಮೇಶ್ ಇಬ್ಬರಿಕೆಯವರು. ಮಾಲಾರ್ಪಣೆ ಮತ್ತು ಗುರುವಂದನೆಯನ್ನು ನೆರವೇರಿಸಲಿದ್ದಾರೆ ಅವರಿಗೆ ಕೇಳಬಹುದು. ಇನ್ನು ಮುಂದೆ ಪೂಜ್ಯ ಶ್ರೀ ಪರಮಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಯಳಸಂಗಿ ಪೂಜ್ಯರ ಅಮೃತವಾಣಿಯಿಂದ ಆಶೀರ್ವಚನ ಆಲಿಸೋಣ. गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. दक्षिणामूर्तये नमः. ज्ञानसिद्धं तपसिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरम्. श्रीमद् जगद्गुरु अद्वैत सार्वभौम चक्रवर्ती परम कल्याणकारी परशुराम परावतारी निगमागम समन्वय सूत्र जगदोद्धारक ಜಾತಿ ಮತ ಪಂಥಗಳನ್ನು ಮೀರಿ ನಿಂತ ಮಹಾನ್ ಯೋಗೀಶ್ವರ ಸಂತ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಾಗಿ ಮೆರೆಯುತ್ತಿರುವಂತಹ ಸಿದ್ಧಾರೂಢ ಭಗವಂತನ ಶ್ರೀಚರಣಾರವಿಂದರಿಗೆ ಸಾಷ್ಟಾಂಗವನ್ನು ಮಾಡಿ ಪರಮ ತಪಸ್ವಿ ಮೌನ ಯೋಗಿ ಗುರುನಾಥಾರ್ಗರ ಆಡಳಿತ ಜನರ ಪದ್ಮಪುರಕ್ಕೆ ನಡೆದರು. ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವ ಸದ್ಗುರು ದೇವರ ಚಿಂತೆ ಚರಣಗಳಿಗೆ ನತಮಸ್ತಕರಾಗಿ ಶತಮಾನೋತ್ತರ ಸುವರ್ಣ ಮಹೋತ್ಸವವನ್ನ ಆಚರಿಸಿಕೊಂಡು ಹಾಗೆಯೇ ಮುಂದೆ ಅಧ್ಯಾತ್ಮ ಚಿಂತನೆಯ ಕಾರ್ಯಕ್ರಮಗಳನ್ನ ಭಕ್ತರಿಗೋಸ್ಕರ ನಿರಂತರವಾಗಿ ಸಾಗುವಂತೆ ಸಂಕಲ್ಪ ಮಾಡಿದಂತಹ ಮಹಾಮೂರ್ತಿ ಮಹಿಮಾಮೂರ್ತಿ ಶರಣ ಶಿವಲಿಂಗೇಶ್ವರರ ಪಾವನ ಪದಬಂಧುರಕ್ಕೆ ನೆನೆದು ಗ್ರಾಮದ ಆರಾಧ್ಯ ದೇವತೆಗಳಾಗಿರುವಂತಹ ಶಿವಲಿಂಗೇಶ್ವರರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳ ಚರಣಗಳಿಗೆ ಅರಗಿ ಇದು ಪರ್ಯಂತರವಾಗಿ ತಮ್ಮೆಲ್ಲರಿಗೂ ಬಹಳ ವಿಶೇಷವಾಗಿರುವಂತಹ ತಮ್ಮ ವಾಗ್ಚರಿಯ ಮೂಲಕ ಅನೇಕ ವಿಚಾರಗಳನ್ನ ಬಿತ್ತರಿಸಿರುವಂತಹ ಪರಮ ಪೂಜ್ಯರಾದ ಅನುಭಾವಿಗಳಾದ ಮಾಗ್ನಿಗಳಾಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ರಂಗಬೆಳಗಲಿಯಿಂದ ಆಗಮಿಸಿರುವಂತಹ ಜೊತೆಗೆ ಮುಧೋಳದಲ್ಲಿ ಸಿದ್ಧಾರೂಢ ಮಂದಿರವನ್ನು ಶಿಲಾ ಮಂದಿರವನ್ನಾಗಿ ಬಹಳ ವಿಶೇಷವಾಗಿ ನಿರ್ಮಾಣ ಮಾಡುವಂತ ಹಂತದಲ್ಲಿ ಆ ಕಾರ್ಯವನ್ನು ಪೂರ್ಣಗೊಳಿಸುತ್ತಿರುವಂತಹ ಪೂಜ್ಯರಾದ ಸಿದ್ದರಾಮ ಶಿವಯೋಗಿಗಳು ಅನಂತ ಶರಣಗಳನ್ನು ಸಮರ್ಪಿಸಿ
ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಪುರಾಣ ಪ್ರವಚನವನ್ನು ಮಾಡುವಾಗ ಸಂಗೀತ ಸಾಥಿಯನ್ನು ನೀಡಿರುವಂತ ಅಪರೂಪದ ಅನುಭಾವಿ ಕಲಾವಿದರಾದ ಶಾಂತಮೂರ್ತಿಗಳಾದ ಶಾಂತಪಣ್ಣ ಭಟ್ಟರ್ಕಿಯವರಲ್ಲಿಯೂ ಅನಂತ ಶರಣಗಳನ್ನು ಸಮರ್ಪಿಸಿ ಸಮರ್ಥವಾಗಿ ತಬಲಾ ವಾದನ ಮಾಡುತ್ತಿರುವಂತ ತಬಲಾ ವಾದಕರಾದ ಶರಣರಲ್ಲಿಯೂ ಹಾಗೂ ಶ್ರೀಮಠದ ಎಲ್ಲ ಧರ್ಮದರ್ಶಿಗಳಲ್ಲಿಯೂ ನೂತನ ಪದಾಧಿಕಾರಿಗಳಲ್ಲಿಯೂ ಪುಣ್ಯಾತ್ಮರಿಗೆ ತಾಯಂದಿರ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಒಬ್ಬ ಸಂತನ ಅವತಾರ ಆಯಿತು ಅಂತಂದ್ರೆ ಅವನಿಂದಾಗಿ ಎಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೇರಣೆ ಆಗ್ತಾನೆ. ಒಬ್ಬ ಮನುಷ್ಯ ಅಧ್ಯಾತ್ಮ ಮಾರ್ಗದಲ್ಲಿ ಬದುಕಿದ ಅಂತಂದ್ರೆ, ನಿಜವಾದ ತಪಸ್ಸನ್ನ ಆಚರಿಸಿ ಅನುಸರಿಸಿದ ಅಂತಂದ್ರೆ ಆತ ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗೆ ಜನಿಸಿ ನಮ್ಮ ನಿಮ್ಮಂತೆಯೇ ಬದುಕಿದ್ರು ಕೂಡ ಅವ ಬದುಕಿದ ಬದುಕು ಎಲ್ಲರಿಗಿಂತಲೂ ಭಿನ್ನ ಆಗ್ತದೆ. ನಮ್ಮೊಳಗೆ ಇರುವ ಒಬ್ಬ ಮಾನವ ಮಹಾಮಾನವ ಆಗ್ತಾನ, ದೇವ ಮಾನವ ಆಗ್ತಾನ, ಶರಣ ಶಿವಲಿಂಗೇಶ್ವರ ಆಗ್ತಾನ. 150 ವರ್ಷಗಳಿಂದ ಮತ್ತೆ ಯಾರಿಗೂ ಆ ಸದ್ಭಾವ ಬರ್ಲಿಲ್ಲೇನು? ಎಲ್ಲರೊಳಗೂ ಆ ಸದ್ಭಾವ ಇದ್ರೂ ಕೂಡ ಮತ್ತೊಬ್ಬ ಶರಣ ಶಿವಲಿಂಗೇಶ್ವರ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಆಗಿಂದಾಗೆ ಬಂದು ಇಲ್ಲೇನೋ ಪಾತ್ರಧಾರಿಗಳಂತೆ ನಟನ ಮಾಡುವಂತ ಕಾರ್ಯ ಇದಲ್ಲ. ಇದು ಅಧ್ಯಾತ್ಮ ಕ್ಷೇತ್ರ. ಯಾರೋ ನೋಡಿ ನಾವು ಮಾಡ್ತೀವಿ ಅಂದ್ರೆ ಬಗೆಹರಿಯುವಂತ ಕಾರ್ಯ ಅಲ್ಲಿದು, ನೋಡಿ ಮಾಡುವಂತದ್ದಲ್ಲಿದು. ಅಂತರಂಗದೊಳಗ ಆ ಸದ್ಭಾವಗಳು ಮೂಡಬೇಕಾಗ್ತವೆ. ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಆತನನ್ನ ಆ ಸನ್ಮಾರ್ಗದೊಳಗೆ ನಡೆಸಬೇಕಾಗ್ತದೆ. ಭಗವಂತ ಹಾಗೆ ನಡೆದ ಯಾರೇ ಒಬ್ಬ ಜೀವಿ ಇರಲಿ ಆತನನ್ನ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ ಅನ್ನುವಂಗ ಪರಮಾತ್ಮ ಹೆಂಗ ಸಿದ್ದರಾಮನಿಗೆ ಅಪ್ಪಿಕೊಂಡನೋ ಹಾಗೆ ಶರಣ ಶಿವಲಿಂಗೇಶ್ವರರನ್ನು ಕೂಡ ತಾವು ಸ್ವಯಂ ಪರಮಾತ್ಮ ಇವ ನನ್ನವ, ಇವ ನನ್ನ ಮನೆಯ ಮಹಾಮಗ ಅಂತ ಒಪ್ಪಿಕೊಂಡಾನ ಅಂತ ತಿಳ್ಕೊಂಡು 150 ವರ್ಷ ಆದ್ರೂ ಅವ್ರ ಜಯಂತಿಯನ್ನ ಅವ್ರ ತೊಟ್ಟಲ ಕಾರ್ಯವನ್ನ ಇನ್ನೂ ನಿರಂತರವಾಗಿ ನಡ್ಕೊಂಡು ಹೊಂಟದ. ಬರೇ 150 ಅಲ್ಲ, 1500 ವರ್ಷ ಆದ್ರೂ ಒಂದ ನಡೀತಾನೆ ಇರ್ತದೆ. ಯಾಕಂದ್ರೆ ನಮ್ಮಂಗ ನಿಮ್ಮಂಗ ಬಂದವರಲ್ಲ, ನಮ್ಮಂಗ ನಿಮ್ಮಂಗ ಬದುಕಿದವರಲ್ಲ. ಲೋಕದಂತೆ ಬಾರಲು, ಲೋಕದಂತೆ ಇರಲು, ಲೋಕದಂತೆ ಹೋಗಲು ನೋಡ ನಮ್ಮ ಶರಣರು. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗಲು ನೋಡ ನಮ್ಮ ಶರಣರು. ಉಡಲ ಸಂಗಮ ದೇವ ನಿಮ್ಮ ಶರಣರ ಸುಖವನ್ನು ಉಪಮಿಸಬಾರದು ಅಂತ 12ನೇ ಶತಮಾನದೊಳಗ ಹೇಳ್ಯಾರ. ಅವ್ರು ಇದೇ ಊರೊಳಗನ, ಇದೇ ನಿಮ್ಮ ಮಧ್ಯದೊಳಗನ ನಿಮ್ಗೆಲ್ಲರಿಗೂ ಬಹುತೇಕ ರಕ್ತ ಸಂಬಂಧಿಯರು ಹೌದು. ಆದ್ರ ಶರಣ ಶಿವಲಿಂಗೇಶ್ವರರ ಕಾಲದೊಳಗಿದ್ದ ರಕ್ತ ಸಂಬಂಧಿಗಳು ಎಷ್ಟು ಜನ ದೇಹ ಬಿಟ್ಟು ಹೋಗ್ಯಾರ, ಅವ್ರು ಯಾರ ಹೆಸರು ಸಹಿತ ನೆನಪಿಲ್ಲ. ನಿಮ್ ಮುತ್ಯನ ಅಪ್ಪನ ಹೆಸರು ಹೇಳಿದ್ರೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಮುತ್ಯ ದೂರ ಇತ್ತು, ಮುತ್ಯನ ಅಪ್ಪನ ಹೆಸರನ್ನ ಗೊತ್ತಿಲ್ಲ. ಆದ್ರೆ ಶರಣ ಶಿವಲಿಂಗೇಶ್ವರರನ್ನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೇ ನಿಮ್ಗೆ ಎಲ್ಲರಿಗೂ ಸಿದ್ದರಾಮಯ್ಯ ಕೊಟ್ಟಾಗ ತಿಂಗಳ 2,000 ರೂಪಾಯಿ ಕೊಟ್ಟಿಲ್ಲ. ಯಾರು ಶಿವಲಿಂಗೇಶ ಬೇಡ, ನಿಮ್ಗೆ ಬಸ್ ಫ್ರೀ ಮಾಡಿಸಿಲ್ಲ ಅಥವಾ ಮತ್ತೊಂದು ಏನಾದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೆ 5 ಎಕರೆ ಜಮೀನು ಅಂತೇಳಿ ಕೊಟ್ಟು ಹೋಗಿಲ್ಲ. ಜಮೀನು ಕೊಟ್ಟವ್ರು ನಿಮ್ಮ ಮುತ್ಯನ ಹೆಸರು ನೀವು ಹೇಳಂಗಿಲ್ಲ, ನಿಮ್ಮ ಮುತ್ಯ ತೊಟ್ಲಾಕ ಹಾಕಂಗಿಲ್ಲ. ನಿಮ್ಮ ಮುತ್ಯ 151ನೇ ಜಯಂತಿ ಏನಾರ ಮುತ್ಯಗಳು ಹುಟ್ಟ್ಯಾರ ಆಗ್ಯಾರ ಹೋಗ್ಯಾರ ಅಂತಾನೆ ಗೊತ್ತಿಲ್ಲ, ಅವ್ರ ಹೆಸರು ಸಹಿತ ಗೊತ್ತಿಲ್ಲ. ಸಿದ್ಧಾರೂಢರು, ಶಿವಲಿಂಗೇಶ್ವರರು, ಶರಣ ಶಿವಲಿಂಗೇಶ್ವರರು, ಅಕ್ಕಲಕೋಟೆ ಶರಣರು, 12ನೇ ಶತಮಾನದ ಎಲ್ಲಾ ಶರಣರು, ಮಹಾರಾಷ್ಟ್ರದ ಸಂತರು, 63 ಜನ ಪುರಾತನರು, ಅವರೆಂದೂ ಯಾರಿಗೂ ನೆನಪು ಹೋಗಲೇ ಇಲ್ಲ. ಅವರ ಬದುಕಿಗೂ ನಮ್ಮ ಬದುಕಿಗೂ ಏನ್ ಅಂತಾರದ ಅಂತಂದ್ರ
ನಾವು ಮನಸ್ಸು ಬಂದಂಗ ಬದುಕವರು, ಅವರು ಮನಸ್ಸು ಬಂದಂಗ ಬದುಕದವರಲ್ಲ, ಮಹಾತ್ಮರು ಹೇಳಿದಂಗ ಬದುಕದವರು. ಮಹಾತ್ಮರ ಮಾತುಗಳನ್ನು ಅನುಸರಿಸಿ ಬದುಕೋರು ಯಾರಂತಾರೆ ಅವರು ಮಹಾತ್ಮರಾಗಲಿಕ್ಕೆ ಸಾಧ್ಯ ಅಲ್ಲ. ಆದ್ರೆ ನಾವು ಮಹಾತ್ಮರ ಮಾತು ಕೇಳಂಗಿಲ್ಲ, ಕೇಳ್ತೀವಿ. ಬಹುತೇಕ ಇದ್ರಾಗ ಬಹಳ ಮಂದಿ ಎಂದ ತಿಳುವಳಿಕೆ ಬಂದ ಅಂದಿನಿಂದ ಇಲ್ಲಿ ತನಕ ಕೇಳ್ಕೊಂತನ ಬಂದೀವಿ, ಕೇಳಕಟ್ಟಾರೆ ಹೇಳ್ಕೊಂತನೂ ಬಂದೀವಿ. ಆದ್ರೆ ನಾವು ಮಾತ್ರ ಬದಲಾಗ್ತಾ ಇಲ್ಲ. ಕಾರಣ ಏನಿರಬೇಕು? ಪೈಲ್ವಾನ್ ಇದ್ದಂತ, ಕೊಲ್ಲಾಪುರ ಪೈಲ್ವಾನ್, ಅವನ ಪ್ರಯತ್ನ ಇತ್ತು, ನೋಡ್ರಿ. ಡಾಕ್ಟರ್ಗಳು ತಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡ್ಬೇಕಂತಾರೆ, ಇಂಜಿನಿಯರ್ಗಳು ತಮ್ಮ ಮಕ್ಕಳಿಗೆ ಇಂಜಿನಿಯರ್ ಆಗಲಿ ಅಂತ ಅಭಿಪ್ರಾಯ ಪಡ್ತಾರೆ. ರೈತರು ಮಾತ್ರ ನಮ್ಮ ಮಗ ರೈತ ಅಂತ ನಂಗೆ ಅನ್ವಲ್ಲ. ಯಾಕಂತಂದ್ರ ನನ್ನ ಮಗ ರೈತ ಆದ್ರೆ ಯಾರು ಹೆಣ್ಣು ಕೊಡಂಗಿಲ್ಲ ಅಂತ ಗಾಬರಿ ಇದ್ದಾನೆ ರೈತ. ಬದುಕಾಗಿಲ್ಲ ಅಂತಲ್ಲ, ಅವನಿಗೇನು ಬಟ್ಟಿಗೆ ಕಮ್ಮಿ ಕೊಡುತ್ತಂತಲ್ಲ. ನನ್ನ ಮಗ ರೈತ ಆದ್ರೆ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡಂಗಿಲ್ಲ, ಹಂಗಾಗಿ ನನ್ನ ಮಗನಿಗೆ ಕಡೆಗೆ ಏನಾರ ಒಂದು ಲಗ್ನ ಆಗಿ ಕುಬ್ಸಾಗ್ಬಿಡ್ಬೇಕಾದ್ರೆ ಒಂದು ಬಿಸ್ನೆಸ್ ಹಾಕೊಡ್ಬೇಕಂತ ಸಾಲ ಸೂಲ ಮಾಡಿದ್ರೆ ಒಂದು ಬಾಡಿಗೆ ಅಂತ ಹೇಳಿ ಬಿಸ್ನೆಸ್ ಹಾಕಿ ಬಾಳೆ ಬಂದ್ರಿ. ಎಲ್ಲರಿಗೂ ಅಭಿಪ್ರಾಯ ಇರ್ತದೆ, ನಮ್ಮ ಮಗ ಶಿಕ್ಷಕರಂತ, ನಮ್ಮ ಮಕ್ಕಳು ಶಿಕ್ಷಕರಾಗಲಿ, ಗವಾಯಿಗಳು ನನ್ನ ಮಗನು ಪ್ರಸಿದ್ಧ ಗವಾಯಿ ಆಗಲಿ ಅಂತ ಅಪೇಕ್ಷೆ ಪಡ್ತಾನೆ. ಹೀರೋಗಳು ನೋಡಿ ಡಾಕ್ಟರ್ ರಾಜ್ಕುಮಾರ್, ನನ್ನ ಮಕ್ಕಳು ಆಕ್ಟ್ರೆಸ್ ಆಗಲಿ ಅಂತ. ಅವ ಹೊರನಟ ಇದ್ದ, ಇವರು ಒಟ್ಟು ನಟಗಳು ಆದರು. ಹಂಗ ತಂದೆ ತಾಯಿಗಳ ಅಭಿಪ್ರಾಯ ನಾವೇನಿದ್ದೀವಿ ನಮ್ಮ ಮಕ್ಕಳು ಹಂಗಾಗಲಿ, ನಮ್ಮ ಕ್ಷೇತ್ರದೊಳಗೆ ಮುಂದುವರಿಲಿ ಅಂತ ಇರ್ತದೆ. ಹಾಗ ಕೋಲ್ಹಾಪುರ ಪೈಲ್ವಾನ ನನ್ನ ಮಗನು ಪೈಲ್ವಾನ್ ಆಗಲಿ ಅಂತ ವಿಚಾರ ಮಾಡಿ, ನನ್ಗಿಂತಲೂ ದೊಡ್ಡ ಕುಸ್ತಿ ಒಗೆಯುವಂತ ಪೈಲ್ವಾನ್ ಆಗಲಿ ಅಂತ ವಿಚಾರ ಮಾಡಿ, ಮಗನಿಗೆ ಖವಾ ತಿನ್ನಿಸುದು, ಹಾಲು ಕುಡಿಸುದು, ಬರ್ಫಿ ತಿನ್ನಿಸುದು, ಏನೆಲ್ಲ ಪ್ರಯತ್ನ ಮಾಡಿದ. ಮೇಯಿಸುದಂದ್ರೆ ಅವ್ರು ಮೇಯಿಸುದಂತ ಪೈಲ್ವಾನ್ ಯಾರಿಗೆ ಮೇಯಿಸ್ತಾರೆ? ಮನುಷ್ಯರಿಗೆ ಮೇಯಿಸ್ತಾರೆ, ದನಗಳಿಗೆ ಮೇಯಿಸ್ತಾರೆ. ಆದ್ರ ಅದ್ರೊಂದು ಶಬ್ದ ಇತ್ತು, ಪೈಲ್ವಾನ್ ಅಂತಾರೆ, ಮಸ್ತ್ ಮೈಸೂರಿ ನಮ್ಮ ಮಗನ ಅವ್ರು ಮೈಸೂರು ಅದೊಂದು ಚೆನ್ನಾಗಿ ಏನೇನು ಪೌಷ್ಟಿಕವಾದದ್ದನ್ನ ತಿನ್ನಾಕ ಉಣ್ಣಾಕ ಕೊಡೋದು, ಕಾಳನೆನೆ ಇಟ್ಟು ಕೊಡೋದು, ಬೇಕಾದೆಲ್ಲ ಊಟ ಕೊಡೋದು, ಮಸ್ತ್ ಬೇಕಾದಂಗೆಲ್ಲ ಮೈಸೂರು ಅಂತ. ಏನೆಲ್ಲ ಕಾಳಜಿ ಪೂರ್ವಕ ತಂದೆ ಆಗಿರ್ತಕ್ಕಂಥವ ಬಹಳ ಪ್ರಯತ್ನ ಪಟ್ಟು ಮಗನನ್ನ ಮೈಸ್ತ ಪೈಲ್ವಾನ್ ಮಾಡ್ಬೇಕಂತ. ಅವ ಉಬ್ಬದ ಸಾಕಷ್ಟು ದಪ್ಪಾದ, ಮತ್ತೆ ತಾಲೀಮ್ ಮಾಡ್ಬೇಕಲ್ಲ. ಪೈಲ್ವಾನ್ ಆಗುದಂದ್ರೆ ಹಂಗ ಆಗಕ್ಕಾಗಂಗಿಲ್ಲ, ಉಂಡದ್ದು ಕರಗಿಸ್ಬೇಕಾಗ್ತದೆ, ನೀರು ಮಾಡ್ಬೇಕಾಗ್ತದೆ. ಪೈಲ್ವಾನ್ ಪ್ರಯತ್ನ ಮಾಡಿದ, ತನ್ನ ಮಗನಿಗೆ ಕರೆದು, ನೋಡಪ್ಪ ನನ್ನ ವಯಸ್ಸಾಗ್ಯದ, ಈಗ ನನಗೆ ಸ್ವಲ್ಪ ನಿದ್ರಿ ಹೆಚ್ಚಬೇಕಾಗ್ತದ, ಡಾಕ್ಟರ್ ಮಲ್ಕೋ ಹೆಚ್ಚು ಅಂದಾನ. ಯಾಕಂದ್ರೆ ನನಗೆ ರಾತ್ರಿ ದೌಡ ನಿದ್ದೆ ಅಂತಂಗಿಲ್ಲ, ನಾನು ಸ್ವಲ್ಪ ಮಲ್ಕೋಬೇಕಾಗ್ತದ. ನೀ ಹೇಳು, ದಿವಸ ಒಂದು 100, ಮನ್ಯಾಗ ಒಂದು ಗಂಡಿ ಮನಿ ಮಾಡಿದ್ದ ತಾಲೀಮ್, ದಿವಸ 100 ಊಟ ಬಸಿ ಹುಡಿ ಆರಾಮವಾಗ ಮುಂದೆ ಹೆಚ್ಚು ಮಾಡಾಕ 100 ಊಟ ಬಸಿ ತೆಗಿಯ ಚಳಗಾಲ ದಿವಸ ಆಗ್ಲೇಪ್ಪ. ಇವ ಪಾಪ ಹಿಂಗ ಹೋಗಿ ಇವನಿಗೆ ಎಬ್ಬಿಸಿ ಮುಖ ತೋರಿಸಿ ತಾಲೀಮ್ ಶುರು ಮಾಡಂತ ಕೊಲೆಯಾಗ ಹಾಕಿ ಇವ ಬಂದು ಮತ್ತೆ ಹಚ್ಕೊಂಡು ಮುಕ್ಕೋತಿದ್ದ ಮುತ್ಯ ವಯಸ್ಸಾಗಿಂದ. ಅವ ಮಗ ಇದ್ದಲ್ಲ, ಗರಡಿ ಮನ್ಯಾಗ ಹೋಗಿ ಊಟ ಬಸಿ ತೆಗಿತಿದ್ದ. ಊಟ ಬಸಿ ಅಂತಾನೆ ಅಂತೀವಿ, ಪೈಲ್ವಾನ್ ಶುರು ಮಾಡದ. ಊಟ ಬಸಿ ತೆಗಿತಿದ್ದ, ಊಟ ಬೈಟ್ ಮಾಡ್ತಿದ್ದ. ಎಷ್ಟು ದಿವಸ ಏನ್ ಪ್ರಯತ್ನ ಮಾಡಿದ್ರು, ಎಲ್ಲಿ ಕುಸ್ತಿ ಕಣದಾಗ ಹೋದ್ರು ಬರೇ ಚಿತ್ತ ವಿದ್ಯೆ ಬರೋಣ. ಅಪ್ಪಗ ಸಂಶಯ ಬಂತು, ಏನೇ ಆಗ್ಯದ. ಒಂದ್ ದಿವಸ ನಸ್ಕಿ ಗೆದ್ದ, ಏಳ ಮಗ ಅಂತ ಎಬ್ಬಿಸ್ದ, ಗರಡಿ ಕೊಲೆ ಹಾಕದ, ಊಟ ಬಸಿ ತೆಗಿ ಮಾಡ ಪ್ರಯತ್ನ ಅಂತ ಕಳಿಸ್ದ. ಆ ಮೂಲಕ ಎದ್ದು ಹಗುರ್ತು ಹೋಗಿ ನೋಡ್ದ. ಅವ ಆ ಕೊಲೆ ಕೋದಿ ಮಾಡಿ ಚಿಕ್ಕಿದ ಅವ ಮಗ. ಅವ ಏನ್ ಮಾಡ್ತಿದ್ದಂದ್ರ ಆ ಕೋಲ್ಯಾಗ ಹೋಗಿ ಅಪ್ಪ ಈ ಕಡೆ ಬಂದು ಮಲ್ಕೊಳ್ಳೋದು ನೋಡಿದ ಕೂಡಲೇ ಅವನು ಹೋಗಿ ಮೂಲ್ಯಾಕ ಕೌದಿ ಹರ್ಕೊಂಡ್ ಕುಂತು ಮಾಡ್ತಿದ್ದ. ಅವ ಹೂ ಅಂದ್ಕೂಡನೆ ಹಾಪೆ ತಿಳ್ಕೊತಿದ್ದ, ಪಾಪ ಊಟ ಬಸಿ ತೆಗಿಯಕತ್ತೇನ ತಿಳ್ಕೊತಿದ್ದ ಅವನು ಫೋನಲ್ಲಿ. ಇವಾಗ ಬರೇ ಕೌದ್ಯಾಗ ಕುಂತೆ ಹೂ ನಾವು ಕುಸ್ತಿ ಅಂಗದ ಹೋಗಿ
ಚಿಕ್ಕಬಳ್ಳಾಪುರದಲ್ಲಿ ಗಿಡ ತುಂಬರ್ತಾನ. ಹಾಗೆ ನಾವೆಲ್ಲರೂ ಏನಾಗಿವಲ್ಲ ಆ ಕೌದಿ ಹಚ್ಕೊಂಡು ಹೂವನ್ನು ಕೊಯ್ಲುವನ್ನು ಮಗನ ಗತಿನೇ ಆಗಿವಿ ನಾವು ನೀವೆಲ್ಲ. ಯಾಕೆ 50 ವರ್ಷ ಆಯ್ತು, 150 ವರ್ಷ ಆಯ್ತು, ಮಹಾತ್ಮರು ಹೇಳಕ್ ಹತ್ಯಾರ ನಾವು ಹೂ ಅಂತೀವಿ. ಎಲ್ಲಿ ಅವ್ರೇನ್ ಹೇಳ್ತಾರ ನಾವು ಕೇಳೋದು ಅಂತ ಕುಂದ್ರದೈತಿ ಕೇಳೋದೈತಿ ಅದು ಹೋಗೋದೈತಿ. ಹೋಗೋ ಮುಂದೆ ತಗೋ ನಿಂದು ನೀನೇನು ಚಾಡಿಸ್ಕೊಂಡು ಎಷ್ಟು ಉಳಿತು ಹೋಗ್ಬೇಕು ಅಂತ ಹೇಳಿ ನಾವು ಕೇಳಕತ್ತೀವಿ. ಕೇಳಿಲ್ಲೇನು ಬರೇ ಇದಕ್ಕೆ ಕೇಳೋದು ಅನ್ನಂಗಿಲ್ಲ. ಮಹಾತ್ಮರು ಹೇಳಿದ ಮಾತುಗಳನ್ನ ಬರೇ ಕಿವಿಯಿಂದ ಕೇಳಿದ್ರೆ ಮಾತ್ರ ಕಾರ್ಯ ಆಗಂಗಿಲ್ಲ. ಅದನ್ನ ಅಂತರಂಗದೊಳಗೆ ಇಳಿಸಿ ಕರಗಿಸ್ಬೇಕಾಗ್ತದೆ, ಕರಗತ ಮಾಡ್ಕೋಬೇಕಾಗ್ತದೆ. ಹಂಗಾದಾಗ ಮಾತ್ರ ಪೈಲ್ವಾನರಾಗ್ಲಿಕ್ಕೆ ಹೆಂಗ ಬರ್ತದೋ, ಮುಂದೆ ಕರಗಿಸಿದ್ರೆ ತಾಲೀಮು ಮಾಡಿದ್ರೆ ಹೆಂಗ ಪೈಲ್ವಾನರಾಗ್ತಾರೋ ಹಂಗ ಸಂತರು ಮಹಾತ್ಮರು ಅನುಭಾವಿಗಳು ಹೇಳಿದ ಮಾತನ್ನ ಇವತ್ತನ್ನ ಜೀವನದೊಳಗ ಪರ್ಯಾವರ್ತನ ಮಾಡ್ಕೋಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು. ನಡೆ ನುಡಿ ಒಂದಾಗಬೇಕು, ಮಾತು ಮನಸ್ಸುಗಳು ಒಂದಾಗಬೇಕು. ಹಂಗಾದಾಗ ಮಹಾತ್ಮರಾಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಶರಣ ಶಿವಲಿಂಗೇಶ ಬದುಕಿದ್ದು ಬಹಳ ಕಡಿಮೆ, ಬರೀ 30 ವರ್ಷ ಇರಬೇಕು. ಅಷ್ಟು ಸಣ್ಣ ವಯಸ್ಸಿನೊಳಗೆ, ಎಳೆ ವಯಸ್ಸಿನೊಳಗೆ ಎಷ್ಟು ಪಕ್ವ ಆಗಿತ್ತಲ್ಲ ಹೃದಯ ಅಂತಃಕರಣ. ನಾವು 60, 70, 100 ಏನದು 100 ವರ್ಷ ಆಗ್ಯವ್ರಿ ಅಂತೇಳಿ ಮೊಮ್ಮಕ್ಕಳ ಕೈಲಿ ಮುತ್ಯಾರ ಕೊಡ್ತಾರ, ತೊಟ್ಟದಾರ ಕೊಂಡಿರ್ತಾರೆ. ಏನ್ ಪಾಳೆ ಹಲ್ಲು ಬಂದಾವ ಅಂತ, ಏನ್ ಹಲ್ಲು ಬಂದ್ರೇನು ಬಾಯಕ್ಕಲ್ಲ ಹಾಕಿದ್ರೆ ಬಯಲು ಮನೆಗಳು ಕೆಲಸ. ಸಂತ ಜ್ಞಾನೇಶ್ವರರಿಗೆ ಬರೀ 18 ವರ್ಷಕ್ಕ ಪರಿಪೂರ್ಣ ಪಕ್ವ ಆತ್ಮಜ್ಞಾನಿಗಳು. ಶಂಕರಾಚಾರ್ಯರು ಅಷ್ಟವರ್ಷೀಯ ಚತುರ್ವೇದಿ 8ನೇ ವರ್ಷ 4 ವೇದಗಳನ್ನು ಉಪ್ಪಾಟಿತ್ತು. 16 ವರ್ಷ 12 ವರ್ಷದೊಳಗ ಆ ಎಲ್ಲ ಶಂಕರ ಭಗವದ್ಗೀತೆ ಬ್ರಹ್ಮಸೂತ್ರ ಎಲ್ಲ ಉಪನಿಷತ್ತುಗಳಿಗೆ ಶಂಕರ ಭಾಷ್ಯವನ್ನು ಬರೆದಿದ್ರು. ಅವರೆಲ್ಲ ಸಿದ್ಧಾರ್ಥರು ಬರೀ 7ನೇ ವರ್ಷಕ್ಕನೇ ಮನೆ ಬಿಟ್ರು. ನಮಗೆ 70 ವರ್ಷ ಆದ್ರೂ ಮನೆ ಬಿಟ್ಟು ಹೋಗೋದ, ಆ ಕಡೆ ಹೊರಗೆ ಹೋಗೋದಲ್ಲ. 1 ತಾಸು 2 ತಾಸಿನ ಸಲುವಾಗಿ ಪುರಾಣಕ್ಕೆ ಹೋಗ ಮನ್ಯಾಗ ಏನ್ ಮಾಡ್ತೀವಿ ಕುಂತು ಹೋಗಂದ್ರೆ ತಡಿ ಇದೊಂದು ಧಾರಾವಾಹಿ ಚಲೋ ಆಯ್ತು ಅಂತ ನಾವು ಕುಂದ್ರೊಳಗೆ. ಅದೇನಿರ್ತದೆ ಮನೆ ಒಂದು 3 ಬಾಗಿಲು ಇದ್ದು ಮನೆ ಒಳಗೆ 9 ಬಾಗಿಲು ನೋಡಿದೆ ಅಂತ ತೋರಿಸ್ತಾರೆ ಧಾರಾವಾಹಿದಾಗ. ನಮಗೂ ಮಹಾತ್ಮರಿಗೂ ಅಂತರ ಇಲ್ಲ ಅಂದ್ರೆ ಇಲ್ಲೇ. ಅವರು ನಮ್ಮಂಗ ಉಣ್ತಿದ್ರು, ಅವರು ನಮ್ಮಂಗ ಬಟ್ಟೆಗಳನ್ನು ತೊಳ್ತಿದ್ರು, ಅವರು ಇದೇ 4 ಗೋಡೆಗಳ ಮಧ್ಯೆ ಮಠ ಏನು ಮನೆ ಏನು, ಅವರು ಬದುಕಿದ್ರು ನಾವು ಬದುಕ್ತೀವಿ. ಆದ್ರೆ ವ್ಯತ್ಯಾಸ ಎಲ್ಲಿ ಅಂದ್ರೆ ಅಂತರಂಗದೊಳಗಿರ್ತಕ್ಕಂಥ ಬದಲಾವಣೆ. ಹೊರಗೆ ಬಹಿರಂಗದೊಳಗೆ ಯಾವ ಬದಲಾವಣೆ ಇರಂಗಿಲ್ಲ. ಕಾರಣ ಅಂದ್ರೆ ಏನಾದ್ರು ಒಂದಿಷ್ಟು ವೇಷ ಭಾಷೆ ಭೂಷಣಗಳು ಬದಲಾಗಬಹುದು. ವೇಷಭೂಷಣಗಳಿಂದ ಮನುಷ್ಯ ಬದಲಾಗೋದಿಲ್ಲ. ಮನುಷ್ಯ ಯಾವಾಗ ಭಾವ ಬದಲಾಗ್ತದ ಅವಾಗ ಬದಲಾಗ್ತಾನೆ. ಬರೇ ಬಗ್ಗಿ ಬದಲಾದ್ರೆ ಏನೂ ಆಗೋದಿಲ್ಲ. ಭಾವ ಎಲ್ಲಿಯ ಪರ್ಯಂತ ಬದಲಾಗೋದಿಲ್ಲ, ಅಲ್ಲಿ ಅಂತ ನಾವು ಯಾರು ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾವಗಳ ಬದಲಾವಣೆ ಯಾವಾಗ ಆಗ್ತೋ ಅವಾಗ ಭಾವ ಬದಲಿಯಾಗ ನಾವು ದೇವಾಗಕ್ಕೆ ಸಾಧ್ಯ ಅದ ನೋಡಿ. ಅಂತ ಭಾವ ಬದಲಿ ಮಾಡಿಕೊಂಡವರು ಶರಣ ಶಿವಲಿಂಗೇಶ್ವರರು. ಸಣ್ಣ ವಯಸ್ಸಿನೊಳಗೆ ಬಸವಣ್ಣವರು ಬಹಳ ವರ್ಷ ಬದುಕಿಲ್ಲ, ಅಕ್ಕ ಮಹಾದೇವಿ ಬಹಳ ವರ್ಷ ಇಲ್ಲ, ಚನ್ನಬಸವಣ್ಣ ಬಹಳ ವರ್ಷ ಬದುಕಿಲ್ಲ, ಅಲ್ಲಮರೇನು ಮುದುಕಾಗೋ ಪರ್ಯಂತ ಬದುಕಿಲ್ಲ. ಬಹಳ 40-50 ವರ್ಷದೊಳಗೆ ಎಲ್ಲರೂ ತಮ್ಮ ಆಯುಷ್ಯವನ್ನು ಮುಗಿಸಿದ್ರು, ಒಂದ ಕಾರ್ಯವನ್ನು ಪೂರ್ಣಗೊಳಿಸಿದ್ರು. ಇಡೀ ಸಾವಿರ ವರ್ಷ ಹೋದ್ರು ಅವರನ್ನ ಸ್ಮರಣಿಸಿ ಅವರ ಮಾತುಗಳನ್ನು ಮೆಲುಕು ಹಾಕಬೇಕು. ಹಂಗ ವಚನಗಳನ್ನೇ ಹೇಳಿಬಹುದು. ಅವ್ರು ಆಡಿದ ಮಾತುಗಳೆಲ್ಲ ವಚನ ಆಗತ್ತಂತೆ, ವಚನ ಆಗಿರ್ಬೋದು. ಆದ್ರೆ ನಾವು ನೀವು ಆಡಿದ ಮಾತು ವಚನ ಆಗಬಲ್ಲ. ಹೊರಗೆ ಇನ್ನೊಬ್ರಿಗೆ ಯಾರಿಗೂ ಅಲ್ಲ, ಮನೆಯಾಗಿದ್ದವರಿಗೆ ವಚನ ಆಗೋದು. ನಾವು ಆಡಿದ ಮಾತು ಕರೆಕ್ಟ್ ಅವ್ರೆ ಇಲ್ಲ. 10 ವರ್ಷದಿಂದ ಬೈದ ಬೈಗಳ ಹಂಗ ನೆನಪಿಟ್ಟಿರ್ತಾರೆ. 10 ವರ್ಷದಿಂದ ಹಿಂಗಂದ್ರ ನಾವು ಬೈಗಳ ನೆನಪಿಡೋರು. ಸಂತರು ಮಹಾತ್ಮರು ಅನುಭಾವಿಗಳು ಹೇಳಿದ ವಚನಗಳನ್ನ ನೆನಪಿಟ್ಟವಲ್ಲ ನಾವು ಬದಲಾಗಕ್ಕೆ ಸಾಧ್ಯತೆ ಅದ. ಪೂಜ್ಯರು 11 ದಿವಸ ಕಾರ್ಯಕ್ರಮ 11 ದಿನಗಳ ಕಾಲ ಅಪರೂಪದ ಅನುಭವವನ್ನ ಎಲ್ಲ ಸಂತರ ಶರಣರ
ಅನುಭಾವಿಗಳ ಮಾತುಗಳನ್ನ ತಮ್ಮ ಮಾತಿನೊಂದಿಗೆ ಬೆರೆಸಿ ಉಪದೇಶವನ್ನು ನೀಡುತ್ತಾ ಇದ್ದಾರೆ. ನಾವು ಇಲ್ಲ ಕೇಳ್ತೀವಿ ಎದ್ದು ಹೋಗ್ತೀವಿ, ಬದಲಾಗಕ್ಕೆ ಸಾಧ್ಯ ಆಗಲಿಲ್ಲ. ಕೇಳಿದ ಮಾತು ವಚನ ಆಗಬೇಕು, ನಮ್ಮೊಳಗ ಒಂದು ವ್ಯಕ್ತಿತ್ವ ರಚನೆ ಆಗಬೇಕು. ಆ ವ್ಯಕ್ತಿತ್ವ ಬದಲಾಯಿತು ಅಂದ್ರ ನಾವು ಕೂಡ ಏನು ಶರಣಶಿವಲಿಂಗೇಶ್ವರ ಆಗೋದು ಬೇಕಾಗಿಲ್ಲ, ಆ ಪರಮಾತ್ಮನಿಗೆ ಬೇಕಾಗುವಂಗ ನಾವು ಒಂದಿಷ್ಟು ಬದುಕಿ ಹೌದಪ್ಪ ಅಂತ ಅನ್ಸ್ಕೊಂಡ್ರೆ ಸಾಧ್ಯ ಅಂತ ಬದುಕು ನಮ್ದಾಗಬೇಕಾಗಿತ್ತು. ಅಂದ್ರ ಸಂತ ಶರಣರ ಅನುಭಾವಿಗಳ ಮಾತುಗಳನ್ನ ಬರೀ ಆಲಿಸಿದ ಬದಲಿ ಆಗೋದಿಲ್ಲ, ಆಚರಿಸಿದಾಗ ಬದಲಿ ಆಗ್ತೀವಿ. ಕೇಳ್ಕೊಂಡು ಬಂದ್ರಲ್ಲ ಮಾತಿ ಎಷ್ಟು ಮಹತ್ವದ ಅಂತೇಳಿ. ನಮಗ್ ನಂಬಿಕೆ ಇಲ್ಲದ ನಾವು ಸೋಮವಾರ ಬರ್ತೀವಿ, ಮಠಕ್ಕೆ ನಮಸ್ಕಾರ ಮಾಡ್ತೀವಿ, ನಾವು ಏನೆಲ್ಲ ಮಾಡ್ತೀವಿ, ನಾವು ಗ್ರಂಥ ಪಾರಾಯಣ ಮಾಡ್ತೀವಿ, ನಾವು 108 ಜಪ ಮಾಡ್ತೀವಿ. ಆದ್ರ ನಮ್ಮೊಳಗ ಆ ಸಿದ್ದರಾಮನಲ್ಲಿ ಇರ್ತಕ್ಕಂಥ ನಿಷ್ಠೆ, ಶಿವಲಿಂಗೇಶ್ವರನಲ್ಲಿ ಇರ್ತಕ್ಕಂಥ ನಿಷ್ಠೆ ಗಟ್ಟಿ ಆಗುವುದು. ನಮ್ಮೊಳಗ ಭಕ್ತಿ ಇಲ್ಲ ಅಂತಲ್ಲ, ಅದ ಪರ್ಸೆಂಟೇಜ್ ಕಮ್ಮಿ ಅದ. ನೀರು ಕುದೀತದಲ್ಲ, ನೀರು ಆವಿ ಯಾವಾಗ ಆಗ್ತದ 100 ಡಿಗ್ರಿ ಕಾಯ್ಬೇಕಂತ. 100 ಡಿಗ್ರಿ ನೀರು ಕಾಯ್ತು ಕುದೀತು ಅಂದ್ರ ಅದು ಆವಿಯಾಗಿ ಮೋಡದ ಪರ್ಯಂತ ಹೋಗಿ ತರುತ್ತದೆ. ಅದು 100 ಡಿಗ್ರಿ ಆಗಬೇಕು ಪೂರ್ಣ ಅಂದ್ರೆ ಮಾತ್ರ ಆ ನೀರು ಆವಿಯಾಗಿ ಮೋಡಗಳ ಪರ್ಯಂತ ಹೋಗಿ ತರುತ್ತದೆ. ಹಾಗೆ ನಮ್ಮ ಭಕ್ತಿಯು ಕೂಡ ನಾವು 30% ಭಕ್ತಿ, 50% ಭಕ್ತಿ, 60% ಭಕ್ತಿ ಮಾಡೋದಿಲ್ಲ. ನಾವೆಲ್ಲ ನಮ್ಮ ಭಕ್ತಿ ಯಾವಾಗ 100% ಆಗ್ತದೆ. ಭಕ್ತಿ ಅಂದ್ರೆ ಪರಮಾತ್ಮನಲ್ಲಿರುವ ಪ್ರೀತಿ, ಗುರುದೇವತೆಯೊಳ ಅನುರಾಗ ವಿಭುಜ ನಿಜ ಭಕ್ತಿ ಅಂತಿದೆ ಅಲ್ಲ, ನಮ್ಮಲ್ಲಿ ಇರುವ ಅನುರಾಗ, ಪ್ರೀತಿ, ದೇವರಲ್ಲಿ ಗುರುಗಳಲ್ಲಿ ಇರ್ತಕ್ಕಂಥ ಪ್ರೀತಿ ಅದು 100% ಆಯ್ತು ಅಂದ್ರ ಅದು ಅವಾಗ ಪರಮಾತ್ಮನಿಗೆ ಮುಟ್ಟುತ್ತದೆ. ಎಷ್ಟು ಮಂದಿ ಪ್ರಾಣ ಕಳ್ಕೊಳ್ಳೋಂಗಿಲ್ಲ. ಪರಮಾತ್ಮನಿಗೆ ಪ್ರಾಣ ಬೇಕಾಗಿಲ್ಲ, ಬರೀ ಪ್ರೀತಿ ಬೇಕಾಗ್ಯದ. ಪ್ರೀತಿಗಾಗಿ ಪ್ರಾಣ ಕಳ್ಕೊಳ್ಳೋರು ಎಷ್ಟು ಜನ ಇಲ್ಲ ಜಗತ್ತಿನೊಳಗೆ. ಬರೇ ಒಬ್ಬ ಹುಡುಗನನ್ನ ಪ್ರೀತಿ ಮಾಡಿದಕ್ಕ ಸಿಗ್ಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊತಾರ. ಒಂದು ಹುಡುಗಿ ಸಲುವಾಗಿ ಪ್ರೀತಿ ಮಾಡಿ ಆ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊತಾರ. ಆದ್ರ ಸಿದ್ದರಾಮ ಲೋಕದ ಜನರಿಗಾಗಿ ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ, ಪರಮಾತ್ಮನಿಗಾಗಿ ಮಲ್ಲಯ್ಯ ನೀ ಸಿಗ್ಲಿಲ್ಲ ಅಂದ್ರೆ ನಾನು ಬದುಕಂಗಿಲ್ಲ ಅಂತ ರುದ್ರಗಮ್ಮರಿಯನ್ನ ಹಾರಿ ಪ್ರಾಣ ಕಳ್ಕೊಳ್ಳಕ್ ತಯಾರಾದ ಪರಮಾತ್ಮ ಭೇಟಿಯಾದ. ನಾವೇನು ಪ್ರಾಣ ಕಳ್ಕೊಳ್ಳೋದು ಬೇಡ, ನಮ್ಮ ಪ್ರೀತಿಯ ಪ್ರಮಾಣವನ್ನ ಹೆಚ್ಚುಗೊಳಿಸ್ಬೇಕು, ಭಕ್ತಿಯ ಪ್ರಮಾಣವನ್ನು ಹೆಚ್ಚುಗೊಳಿಸ್ಬೇಕಷ್ಟೇ. ಅದಕ್ಕೆ ಹೇಳಿದ್ರು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ. ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅಂತ ಅಂದಿದ್ದು ಯಾವಾಗ? 12ನೇ ಶತಮಾನದಾಗ. ಈ ವಚನದ ಮ್ಯಾಗ ನನಗೊಂದು ಡೌಟ್ ಬರ್ತದೆ. ಅಲ್ಲಿರುವ ಎಲ್ಲ ಶರಣರು, ಅಲ್ಲಿರುವಂತಹ ಸಿದ್ದರಾಮ ಇರಬಹುದು, ಚನ್ನಬಸವಣ್ಣ ಇರಬಹುದು, ಅಕ್ಕಮಹಾದೇವಿ ಇರಬಹುದು, ಮೋಳಿಗೆ ಮಾರಯ್ಯ ಕಾಶ್ಮೀರ ದೇಶದಿಂದ ಬಂದು, ಕಾಶ್ಮೀರ ದೇಶದ ಅರಮನೆಯನ್ನೇ ತ್ಯಾಗ ಮಾಡಿ ಬಂದಿದ್ದ. ಪರಮಾತ್ಮನಿಗಾಗಿ, ಸಂತರಿಗಾಗಿ, ಶರಣರಿಗಾಗಿ ತನ್ನ ವೈಭವವನ್ನೇ ತ್ಯಾಗ ಮಾಡಿ ಬಂದಿದ್ದ. ಅಕ್ಕಮಹಾದೇವಿ ಕೌಶಿಕನ ಅರಮನೆಯನ್ನ ತ್ಯಾಗ ಮಾಡಿ ಬಂದಿದ್ದು. ಸಿದ್ದರಾಮಂತೂ ಪ್ರಾಣವನ್ನೇ ಕಳ್ಕೊಳ್ಳಿಕ್ಕೆ ತಯಾರಿರ್ತಕ್ಕಂಥ ಮನುಷ್ಯ. ಇಂಥ ಗಟ್ಟಿ ಭಕ್ತರು, ಗಟ್ಟಿ ಶರಣರೆಲ್ಲ ಕಲ್ಯಾಣದಾಗ ಅವರ ಮುಂದೆ ಕಣ್ಮುಂದನೆ ಓಡಾಡುವಾಗ ಅಂಥ ಶರಣರ ಮಧ್ಯೆ ಇದ್ದಾಗ ಅಂಬಿಗರ ಚೋಳನು ಅಂತಾರೆ ನಿನಗಾಗಿ ಸತ್ತವ್ರು ಒಬ್ರು ಇಲ್ಲ ಅಂತ ಹೇಳಿ, ಅಲ್ಲವರು ಹೇಳ್ತಾರೆ ನಿನಗಾಗಿ ಸತ್ತವ್ರು ಒಬ್ರು ಇಲ್ಲ ಅಂತ ಹೇಳಿ. ಹಿಂಗ 10 ಜನ ಶರಣರು ಈ ವಚನ ಹೇಳ್ತಾರೆ. ಕೊನೆಗೆ ಏನಾದ್ರೂ ಉದಾಹರಣೆಗಳು ಕೊಡ್ತಾರ, ಕೊನೆಗೆ ಅಂತಾರೆ ನಿನಗಾಗಿ ಸತ್ತವ್ರು ಒಬ್ಬರು ಇಲ್ಲ ಅಂತ. ಹಿಂಗ್ಯಾಕಂದ್ರು ಇಷ್ಟೆಲ್ಲ ಗಟ್ಟಿ ಭಕ್ತರಿರ್ಲಿಕ್ಕಾಗಿ ಅಂತಂದ್ರೆ ಅವ್ರ ಬಗ್ಗೆ ಇವ್ರಿಗೆ ಸಂಶಯ ಇತ್ತೇನೋ ಅಂತ ಹಿಂಗ ಸಂಶಯ ಮಾಡೋದಲ್ಲ. ಪ್ರಪಂಚಕ್ಕಾಗಿ ಯಾರು ಬಡದಾಡ್ತಾರೋ, ಪ್ರಪಂಚಕ್ಕಾಗಿ ಯಾರು ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಿರ್ತಾರೋ ಅವ್ರು ಸಾಯ್ತಾರ, 100% ಸಾಯ್ತಾರ. ಆದ್ರೆ ಪರಮಾತ್ಮನಿಗಾಗಿ ನಾನು ಪ್ರಾಣ ಕೊಡಕ್ಕೂ ತಯಾರಿದ್ದೀನಿ ಅಂತ ಯಾವ ಪ್ರಯತ್ನ ಮಾಡ್ತಾನಲ್ಲ, ಅವ ಜಗತ್ತಿನೊಳಗೆ ಸತ್ತ ಒಬ್ಬನು ಇಲ್ಲ ಇವತ್ತಿನವರೆಗೂ. ಎಲ್ಲರೂ ಅವ್ರು ಬದುಕ್ಯಾರ. ಸಿದ್ದರಾಮನು ಬದುಕ್ಯಾರ, ಅಕ್ಕಮಹಾದೇವಿಯು ಬದುಕ್ಯಾಳ. ಶರೀರ ಹೋಗಿರ್ಬೇಕು, ಇವತ್ತು ಅವರ ಹೆಸರು ಅಜರಾಮರವಾಗಿ ಕೀರ್ತಿ ರೂಪದಿಂದ ಬದುಕ್ಯಾರ. ಮರಾವೆ ಪಣ್ ಕೀರ್ತಿ ರೂಪೇಣ ಅವರಾವೆ ಅಂತ ಮರಾಠಿ ಒಳಗೆ ಒಂದು ಮಾತಂದ. ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅನ್ನೋ ಮಾತಿಗೆ ಅರ್ಥ ನಿನಗಾಗಿ ಸಾಯಂಗಿಲ್ಲ, ನಿನಗಾಗಿ ಯಾರು
ನಿನಗೆ ಸಮರ್ಪಿತವಾದ ಬದುಕು ಬದುಕ್ತಾರೋ ಅವ್ರು ಸಾಯಕ್ಕಿಲ್ಲ, ಅವ್ರು ಬದುಕ್ತಾರ ಅನ್ನುವಂತ ಮಾತಿನ ಮರಣ ಅನುಭವಿಸಬೇಕು ಅಂತ ಅನ್ಸುತ್ತಾರೆ. ಹಾಗೆ ಬದುಕಿರ್ತಕ್ಕಂಥವ್ರು ಶರಣ ಶಿವಲಿಂಗೇಶ್ವರರು. ಅಂತಹ ಪರಮ ಪಾವನ ಮೂರ್ತಿಯ ಜಯಂತಿಯನ್ನ, ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಜಯಂತಿ ಆಗ್ಲಿ, ಪುಣ್ಯಸ್ಮರಣೆ ಆಗ್ಲಿ, ನಾವು ಯಾರ ಮಾಡ್ತೀವಿ ಅಂದ್ರೆ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಭಗವಂತನಿಗಾಗಿ ಬದುಕಿರ್ತಕ್ಕಂಥವ್ರದ್ದು ಜಯಂತಿ ಪುಣ್ಯತಿಥಿಗಳನ್ನು ಮಾಡ್ತೀವಿ. ಯಾರನ್ನ ನೆನೆಸಿದ್ರೆ ನಮಗೆ ಪುಣ್ಯ ಬರ್ತದೋ ಅವರ ಜಯಂತಿಗಳನ್ನ, ಅವರ ಪುಣ್ಯತಿಥಿಗಳನ್ನು ಮಾಡ್ತೀವಿ. ಅದಕ್ಕೆ ಶರಣರಂ ನೆನೆಯುವುದೇ ಘನಮುಕ್ತಿ ಶಿವಾನುಭವ. ಸಂತರನ್ನ, ಮಹಾತ್ಮರನ್ನ ಯಾವುದಾದ್ರೂ ಒಂದು ಕಾರಣದಿಂದ ಸ್ಮರಿಸಬೇಕು. ಈ ಜಯಂತಿ ಮಾಡುವ ನಿಮಿತ್ತವಾಗಿ ಒಂದು 10-15 ದಿನಗಳ ಕಾಲ ಅದೊಂದು ನಿಮಿತ್ತ ಮಾಡಿಕೊಂಡು ಬೆಳಗ್ಗೆ ನೀವೆಲ್ಲ ನಸುಕಿನ ಜಾವದೊಳಗೆ ಎದ್ದು ಬಂದು ಶಿವನಾಮ ಸ್ಮರಣೆ ಜಪ ಮಾಡ್ತೀರಿ. ಜಪಯಜ್ಞ ನಡೀತದೆ. ಸಾಯಂಕಾಲ ಸಚ್ಚಿಂತನ ಆಗ್ತದೆ. ಶರಣರಿಗೆ ಅವರು ಹುಟ್ಟಪ್ಪ ಕೊಟ್ಲ ಉತ್ಸವ ಅದು ಬಹಳ ಪ್ರೀತಿ ಆಗ್ತದೋ ಗೊತ್ತಿಲ್ಲ. ಆದ್ರೆ ಶರಣರಿಗೆ ಈ ಕಾರ್ಯಕ್ರಮದ ಪ್ರೀತಿ ಆಗುವುದು ಅತ್ಯಂತ ಪ್ರೀತಿ, ಅತ್ಯಂತ ಹಿಡಿಸೋದು, ಅವರಿಗೆ ಹಿಕ್ಕ ಖುಷಿ ಆಗೋದು, ಸಂತೋಷ ಆಗೋದು, ಹರ್ಷ ಆಗೋದು ಯಾವುದರಿಂದ ಅಂದ್ರೆ ನಸ್ಕಿಗೆ ನೀವೆಲ್ಲ ಎದ್ದು ಬಂದು ವಿಭೂತಿ ಹಚ್ಕೊಂಡು ಕುಂತ ಜಪಯಜ್ಞೆ ಮಾಡಲಿರ್ತೀರಿ. ಆ ಕಾಲದೊಳಗೆ ಶರಣ ಶಿವಲಿಂಗೇಶ್ವರ ನಿಮ್ಮೆಲ್ಲರ ಮಧ್ಯದೊಳಗೆ ಕೂತ್ಕೊಂಡು ಆನಂದ ಪಡ್ತಿರ್ತಾರೆ. ಯಾವಾಗ ಅದಾದ ಒಳಗೆ ಸಚ್ಚಿಂತನ, ಅಧ್ಯಾತ್ಮ ಚಿಂತನೆ ನಡೀತದಲ್ಲ, ಇವಾಗ ನಿಮ್ಮ ಮಧ್ಯದೊಳಗೆ ಎಲ್ಲೋ ಒಂದು ಕಡೆ ಕುಂತ ಅವರು ಕೇಳ್ತಿರ್ತಾರೆ, ಅವರಿಗೂ ಸಂತೋಷ ಆಗ್ತಿರ್ತದೆ. ಉಳಿದ ಉತ್ಸವಗಳು ಅವ್ರಿಗೆ ಪ್ರೀತಿ ಅಲ್ಲ. ನೀವು ತೊಟ್ಲಾಗ್ರೆ ಹಾಕ್ಬೋದು, ಬಟ್ಲಾಗ್ರೆ ಹಾಕ್ಬೋದು, ಬೆಳ್ಳಿ ಬಂಗಾರಗಳ ಅರ್ಪಣೆ ಮಾಡಬಹುದು, ಬೇಕಾದ ಉತ್ಸವ, ರಥೋತ್ಸವ ಮಾಡಿದ್ರು ಸಹಿತ ಆ ರಥ ಉತ್ಸವ ಮಾಡುವಾಗ ರಥದೊಳಗೆ ಶರಣ ಶಿವಲಿಂಗೇಶ್ವರ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ನೀವು ಮಾಡುವ ಜಪಯಜ್ಞ ಮಾಡುವ ಕಾಲಕ್ಕೆ 100 ನಿಮ್ಮ ಮಧ್ಯದೊಳಗೆ ಇರ್ತಾರೆ. ಅವ್ರಿಗೆ ಬೇಕಾದದ್ದು ಯಾಕಂದ್ರೆ ನಾನು ಹಾಕಿಕೊಟ್ಟ ಮಾರ್ಗ, ನಾನು ತೋರಿಸಿಕೊಟ್ಟಂತ ಮಾರ್ಗದರ್ಶನದೊಳಗ ಇವ್ರು ಬದುಕಾಕತ್ಯಾರ, ಇವ್ರು ನಸ್ಕಿನ ಜಾವದೊಳಗ ಬಂದು ಜಪಯಜ್ಞ ಮಾಡ್ತಾರ, ಅದು ನನಗೆ ಬೇಕಾದದ್ದು ಅಂತ ಅವ್ರಿಗೆ ಸಂತೋಷ ಆಗ್ತದೆ. ಹೇಳಿದಾನ ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾವ್ಯಾವುದು ನಾನು ಆಗಿದ್ದೇನೆ ಅಂತ ಹೇಳುವಾಗ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ವೃಕ್ಷಾನಾಂ ಅಶ್ವತ್ಥೋಚಾಸ್ಮಿ ಹೀಗೆಲ್ಲ ಹೇಳ್ಕೊಂತ ಬರುವಾಗ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದ್ದಾನೆ. ನಾನು ಎಲ್ಲ ಯಜ್ಞಗಳಲ್ಲಿ, 100 ಯಜ್ಞಗಳದಾವ, ಬೇರೆ ಬೇರೆ ಯಜ್ಞಗಳದಾವ, ಕೋಟಿ ಖರ್ಚು ಮಾಡುವಂತ ಯಜ್ಞಗಳದಾವ. ಆದ್ರೆ ಆ ಯಜ್ಞಗಳ ರಾಜಸೂಯ ಯಾಗ ಇತ್ಯಾದಿ ಅದಾವ, ಪುತ್ರ ಕಾಮೇಷ್ಟಿ ಯಾಗ ಅದಾವ, ಮಳೆ ತರಿಸುವಂತ ಯಜ್ಞಗಳದಾವ, ಏನ್ ಬೇಕಾದ ಮಾಡುವಂತ ಯಜ್ಞಗಳದಾವ. ಆದ್ರೆ ಉಳಿದ ಯಾವ ಯಜ್ಞಗಳಲ್ಲಿಯೂ ನಾನು ಇದ್ದೀನಿ ಅಥವಾ ಯಜ್ಞ ನಾನು ಅದೀನಿ ಅಂತ ಹೇಳಿಲ್ಲ. ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೇನಂತ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಹಾಗೆ ಪರಮಾತ್ಮನಿಗೆ ಬೇಕಾಗುವಂತ ಯಜ್ಞ, ಪರಮಾತ್ಮನ ಸ್ವರೂಪವೇ ಆಗಿರುವಂತ ಯಜ್ಞ ಅದು ಜಪಯಜ್ಞ ಅಂತ. ಜಪಯಜ್ಞ ಇಲ್ಲಿ ಪ್ರತಿನಿತ್ಯ ನಡೀತಾ ಇರ್ತದ. ಆ ಜಪಯಜ್ಞದ ಏನು ಫಲ ಅದಲ್ಲ, ಅದು ಕೇವಲ ನೀವು ಸಾಮೂಹಿಕವಾಗಿ ಮಾಡುವಂತ ಜಪಯಜ್ಞ, ಅದು ಕೇವಲ ನಿಮಗೆ ವೈಯಕ್ತಿಕವಾಗಿ ಪರಿಣಾಮ ಬೀರುತ್ತದೆ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ನೀವು ಮಾಡುವ ಜಪಯಜ್ಞದ ಪರಿಣಾಮ ಸಾಮೂಹಿಕ ಮಾಡುವುದರೊಳಗ ಬಹಳ ದೊಡ್ಡ ತಾಕತ್ತದ. ಕಲಿಯುಗದೊಳಗ ಎಲ್ಲಾ ಸಾಧನೆಗಳಿಗಿಂತಲೂ ಕೆಲವು ನಾಮ ಸಂಕೀರ್ತನ ಅಂತ ಹೇಳಿದ್ದಾರೆ. ಆ ನಾಮಸ್ಮರಣೆ ಜಪಯಜ್ಞ ಏನದಲ್ಲ, ನೀವು ಪ್ರತಿನಿತ್ಯ ನಸ್ಕಿನೊಳಗೆ ಕುಂತು ಮಾಡುವ ಜಪಯಜ್ಞದ ಪ್ರಭಾವ, ಅದರ ವಲಯ ಬರೇ ನಿಮ್ಮ ನಾಗಾನೇ ಇಬ್ಬರಿಗೆ ಅಲ್ಲ, 100 ಕಿಲೋಮೀಟರ್ಗಳ ಪರ್ಯಂತರ ಆ ಜಪಯಜ್ಞದ ತರಂಗಗಳ ಪ್ರಭಾವ ಪರಿಣಾಮ ಬೀರುತ್ತದೆ. ಅದರಿಂದಾಗಿ ನಾಡಿಗೆ ಸುಖ ಸಮೃದ್ಧಿ ಉಂಟಾಗ್ತದೆ. ನೀವು ಮಾಡುವಂಥದ್ದು ಬರೇ ನಸ್ಕಿ ಜಾವಕ್ಕೆ ಹೋಗ್ತೀವಿ, ನಾವು ಮರದಾಗ ನಾವು ಮಾಡಿ ಬರ್ತೀವಿ ಅಂತ ಇಷ್ಟೇ ಅನ್ಕೋಬೇಡ್ರಿ. ನೀವು ಮಾಡುವಂತ ಜಪಯಜ್ಞದ ಅತ್ಯಂತ ಉತ್ಕೃಷ್ಟವಾಗಿರುವಂತ ಆ ಶಿವನಾಮ ಸ್ಮರಣೆಯ ತರಂಗಗಳೇನದಾವಲ್ಲ, ಇಡೀ ನಾಡಿನೊಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಇಡೀ ನಾಡಿನೊಳಗೆ ಸಮೃದ್ಧಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ. ಇಡೀ ನಾಡಿನೊಳಗೆ ಬೇಕಾಗುವಂತ ದೈವಿ ಚೈತನ್ಯವನ್ನು ಜಾಗೃತ ಮಾಡ್ತದೆ. ಇಷ್ಟೆಲ್ಲ ಸಾಮರ್ಥ್ಯ ಆ ಜಪಯಜ್ಞದ ಅಂತ. ಜಪಯಜ್ಞ ಮಾಡುವಂತ ನೀವೆಲ್ಲರೂ ನಿಜವಾಗಿ ಧನ್ಯರು ಅಂತ ಹೇಳುವಂತ ಮಾತನ್ನು ತಿಳಿಸಿ, ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೊತೆಗೆ ನಮ್ಮ ಪುಣ್ಯಾತ್ಮರು ಸಮಿತಿಯವರು
ನಾನು ಎಳಸಂಗಿಗೆ ಯಾವಾಗ ಬಂದಿದ್ದೀನಿ ಅವಾಗಿನಿಂದ ಅಂದ್ರೆ 13 ವರ್ಷಗಳಿಂದ ಪ್ರತಿ ವರ್ಷವೂ ನಾವೇನ್ ಬಹಳ ದೊಡ್ಡ ಪಂಡಿತರಂತಲ್ಲ ಅಥವಾ ಬಹಳ ದೊಡ್ಡ ವಾಗ್ಮಿಗಳಂತಲ್ಲ ತಪಸ್ವಿಗಳಂತಲ್ಲ, ಪ್ರೇಮದಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ದಿವಸ ಭಾಗವಹಿಸಿ ಶರಣ ಶಿವಲಿಂಗೇಶ್ವರ ಸೇವೆಯನ್ನು ಮಾಡ್ತಾ ನಿಮ್ಮೆಲ್ಲರನ್ನು ನೋಡುವಂತ ಸೌಭಾಗ್ಯವನ್ನು ಒದಗಿಸಿಕೊಡೋದು. ಜೊತೆಗೆ ನಾನು ಮುಚ್ಚಳಂಬಕ್ಕಳು ಬಹಳ ವರ್ಷದಿಂದ ಇಲ್ಲಿ ಒಂದು 11 ದಿವಸ ಪ್ರವಚನ ಮಾಡಿದ್ದೆ. ನಾನು ಇನ್ನೂ ಸನ್ಯಾಸಿ ಆಗಿರಲಿಲ್ಲ. ಆವಾಗನೇ ಪ್ರಥಮ ಬಾರಿಗೆ ನಾನು ಶರಣ ಶಿವಲಿಂಗೇಶ್ವರ ಮಠದಲ್ಲಿ 11 ದಿನಗಳ ಕಾಲ ಕಳೆದಿದ್ದೀನಿ. ಅದರ ಜೊತೆಗೆ ನನ್ನ ಪ್ರೀತಿ ಶರಣ ಶಿವಲಿಂಗೇಶ್ವರ ಮೇಲೆ ಎಷ್ಟೈತೋ ಗೊತ್ತಿಲ್ಲ, ಆದ್ರೆ ಶರಣ ಶಿವಲಿಂಗೇಶ್ವರ ಪ್ರೀತಿ ನನ್ನ ಮೇಲೆ ಪೂರ್ಣ ಐತಿ ಅನ್ನೋದಕ್ಕೆ ನಿದರ್ಶನ ಏನಂದ್ರೆ ಪ್ರಥಮ ಬಾರಿಗೆ ನಾನು ಬಾಯಿ ತೆರೆದದ್ದು 11 ದಿನಗಳ ಕಾಲ ಪುರಾಣ ಪ್ರವಚನ ಮಾಡಿದ್ದೇನೆ ಅಂದ್ರೆ ಸಸ್ತಾಪುರದ ಶರಣ ಶಿವಲಿಂಗೇಶ್ವರ ಮಹಾಮಠದಲ್ಲಿ. ಅವಾಗ ಶಾಂತಪ್ಪಣ್ಣವರು ಇದ್ರು, ಅಲ್ಲಿಂದ ಇಲ್ಲಿಯ ಪರ್ಯಂತ ಅವ್ರ ಜೊತೆಗೆ ಇದೀವಿ. ಬಹಳ ಸಂತೋಷ ಅನ್ನುವಂತ ಮಾತನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡುವಂತ